ಬಸವಾದಿ ಪವಿತ್ರರ ವಿಶ್ವದ ಎಲ್ಲ ದಾರ್ಶನಿಕರನ್ನ ಸ್ಮರಿಸಿಕೊಂಡು ಸೂಗೂರಿನಲ್ಲಿ ಜೀವನೋದ್ಧಾರದ ನೆಪದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರ್ತಕ್ಕಂತಹ ಬುಡಬಸವೇಶ್ವರ ದೇವಸ್ಥಾನದ ಪ್ರವೇಶೋತ್ಸವದ ಈ ಶುಭ ಸಂದರ್ಭದಲ್ಲಿ ಭಾಗವಹಿಸತಕ್ಕಂಥವರಿಗೆ ಶುಭಾಶಯ. ವಿಶೇಷವಾಗಿ ಈ ಸೂಗೂರು ಕಾರ್ಯಕ್ರಮಗಳು ಯಾವುದೇ ಕಾಲಕ್ಕೂ ತಪ್ಪಿಸ್ಕೊಳ್ಬೇಕು ಅಂತ ನನಗೂ ಅನ್ಸಲ್ಲ. ಹಾಗಾಗಿ ನೀವೆಲ್ಲ ಒಂದು ದಿನ ಮಾಡಿದಾಗ ಪೂರ್ವಣಿಗೆ ಇಂಥ ಕಾರ್ಯಕ್ರಮ ಇದ್ರೂ ಕೂಡ ಸಂಜೆ ಬರೋದಕ್ಕೆ ಹೋಗೋಣದ ಗೊತ್ತಿರಬೇಕು ಅಂತ ಹೇಳ್ತೀನಿ. ಅಲ್ಲಿ ಚಿಕ್ಕಮಗಳೂರು ಕೂಡ ಇವತ್ತು ಸಂಪೂರ್ಣ ಮತಶಿಷ್ಟ ಇರುವಂಥ ಒಂದು ಬಾಳೆಹಳ್ಳಿ. ಆ ಊರಲ್ಲಿ ಬೆಳಗ್ಗೆ 9 ಗಂಟೆಯಿಂದ 2 ಗಂಟೆ ತನಕ ಮುಗಿಸಿ ಮದುವೆ ಮುಗಿಸ್ಕೊಂಡು ಚನ್ನಗಿರಿ ತಾಲೂಕಲ್ಲಿ ನಿಂಬಾಪುರ ಅಂತ ಹೇಳಿ ಅಲ್ಲೊಂದು ಗೃಹ ಪ್ರವೇಶ ಮುಗಿಸ್ಕೊಂಡು ಆಮೇಲೆ ನಿಮಗೆ ಬರ್ತಾ ಇದೆಯಾ. ಕಾರಣ ಇಷ್ಟೇ, ಸೂಗೂರಿಗೆ ಇದು ಬರೀ ಒಂದು ಊರಾಗ ಹೋಗಲಿಲ್ಲ, ಒಂದು ಇಡೀ ನಾಡಿಗೆ ಶಕ್ತಿ ಅಂತಕ್ಕಂಥ ಗುರುಗಳು ಜನ್ಮಸ್ಥಳ ಆಗಿರ್ತಕ್ಕಂಥ ಈ ಗ್ರಾಮಕ್ಕೆ ಒಂದು ಕಾರ್ಯಕ್ರಮಕ್ಕೆ ಯಾರೇ ಸ್ವಾಮಿಗಳು ಬಂದು ಕೂಡ ಅವ್ರ ಗೌರವ ಒಂದು ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ನಮ್ಮ ಭಾವನೆ. ಹಾಗಾಗಿ ನೀವು ಕರೆದಾಗ ನಮ್ಮ ಗೌರವ ಹೆಚ್ಚಿಸ್ಕೊಳ್ಬೇಕಲ್ಲ ಅನ್ನೋ ಕಾರಣ ನಾವು ಇಲ್ಲಿ ಬರೋದು ಅಂತೇಳಿ ಈ ಸಂದರ್ಭದಲ್ಲಿ ಗಣಕ್ಕೆ ತರೋದಕ್ಕೆ ಇಷ್ಟಪಡ್ತಾ, ವಿಶೇಷವಾಗಿ ದೇವಸ್ಥಾನ ಬಹಳ ಅಚ್ಚುಕಟ್ಟಾಗಿ ಕಟ್ಟಿದ್ದೀರಿ, ಬಹಳ ಚೆನ್ನಾಗಿ ಕಟ್ಟಿದ್ದೀರಿ. ಒಂದು ರೀತಿಯಲ್ಲಿ ಹಿಂದೆಲ್ಲ ರಾಜ ಮಹಾರಾಜರು ದೇವಸ್ಥಾನ ಕಟ್ತಾ ಇದ್ರು. ಆ ಥರವಾಗಿ ಇವತ್ತು ನೀವೆಲ್ಲರೂ ಕೂಡ ಸೇರಿಕೊಂಡು ಪ್ರಜಾಪ್ರಭುತ್ವಗಳಿಗೆ ಎಲ್ಲರೂ ಹಣ ಸಂಗ್ರಹ ಮಾಡಿಕೊಂಡು ಅಚ್ಚುಕಟ್ಟುತನವಾಗಿ ದೇವಸ್ಥಾನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ನೋಡಿದರೆ ರಾಜ ಮಹಾರಾಜ ಇರಲಿ ಇಲ್ಲೇ ಇರಲಿ ಭಕ್ತರ ಭಕ್ತಿನೇ ದೊಡ್ಡ ಮಹಾರಾಜ ಅಂತೇಳಿ ನಾವು ಭಾವಿಸ್ಕೊಳ್ಳೋದಕ್ಕೆ ಈ ದೇವಸ್ಥಾನ ಅವಕಾಶ ಕೊಡುತ್ತೆ ಅಂತೇಳಿ ನಮ್ಮ ಯಾಕೆಂದರೆ ಭಕ್ತರಲ್ಲಿ ಭಕ್ತಿ ಭಾವನೆ ಇಲ್ಲ ಅಂತ ಹೇಳಿದ್ರೆ ಯಾರಾದ್ರೂ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಹೇಳಿ. ಆ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ಈ ದೇವಸ್ಥಾನದ ಭವ್ಯತೆ ನಿಮ್ಮೆಲ್ಲರ ಭಕ್ತಿಯ ಭವ್ಯತೆ ಎಷ್ಟು ದೊಡ್ಡದು ಅನ್ನೋದನ್ನು ತೋರಿಸ್ಕೊಡ್ತಾ ಇದೆ ಅಂತೇಳಿ ನಾನು ನಮ್ಮ ಆ ನಿಟ್ಟಿನಲ್ಲಿ ಭಕ್ತಿ ಶ್ರದ್ಧೆಗಳಲ್ಲಿರ್ತವೋ ಅದೆಲ್ಲ ಈ ಥರದ ಒಂದು ಸಮೃದ್ಧಿಗೂ ಕೂಡ ನೆಲೆಸೋದ್ರಲ್ಲಿ ಯಾವ ಮಾತಿಲ್ಲ ಅಂತೇಳಿ. ಬಹಳ ಮುಖ್ಯವಾಗಿ ಸೂಗೂರು ತುಂಗಾ ನದಿ ದಂಡೆಯಲ್ಲಿರ್ತಕ್ಕಂಥ ಒಂದು ಅಭಿವೃದ್ಧಿ ಗ್ರಾಮ. ತುಂಗಾ ತೀರ ಅಂತ ಹೇಳಿದ್ರೆ ಈಗ ತುಂಗಾ ತೀರದಲ್ಲಿರ್ತಕ್ಕಂಥ ಒಂದು ಗ್ರಾಮ. ನಮ್ಮನೆಲ್ಲ ಗಾದೆ ಮಾತಿನ ಗಂಗಾ ಸ್ನಾನ ತುಂಗಾಪಾನ ಅಂತೇಳಿ. ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಪಾಪ ಹೋಗ್ತವೆ, ತುಂಗಾ ನದಿ ನೀರು ಕುಡಿದ್ರೆ ಪಾಪ ಪರಿಹಾರ ಆಗುತ್ತೆ ಅನ್ನೋದು ನಮ್ಮೆಲ್ಲ ಒಂದು ನಂಬಿಕೆ. ಆ ನಿಟ್ಟಿನೊಳಗೆ ಯೋಚನೆ ಮಾಡ್ಬೋದಾಗ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ ತಕ್ಷಣ ಪಾಪ ಉತ್ತಮ ಅಂತಂದ್ರೆ ಅದೊಂದು ನಂಬಿಕೆನೇ ಹೊರತು ನಿಜವಾಗ್ಲೂ ಪಾಪ ಹೋಗೋದು ಯಾವಾಗ ನಾವು ಪಶ್ಚಾತ್ತಾಪದರಾಗಿ ಆ ಪಾಪದ ಬಗ್ಗೆ ನಮ್ಮ ಜಾಗೃತಿ ಮೂಡಿ ನಾನಿಂಥ ಪಾಪವನ್ನು ಯಾವ ಕಾರಣಕ್ಕೂ ಮಾಡಬಾರದಿತ್ತು ಅನ್ನುವಂಥ ಒಂದು ಆತ್ಮ ಜಾಗೃತಿ ಉಂಟಾದಾಗ ನಾವು ಪಾಪದಿಂದ ಮುಕ್ಕೊಳ್ಳೋಕ್ಕೆ ಸಾಧ್ಯ. ಗಂಗೆ ಮೂಡಿ ಮಾತ್ರಕ್ಕೆ ಅಂತ ಅಲ್ಲ. ಒಂದ್ಸರಿ ಒಂದಿಷ್ಟು ಜನ ಹುಡುಗರು ತೀರ್ಥಯಾತ್ರೆ ಮಾಡಿದ್ರು. ತೀರ್ಥಯಾತ್ರೆ ಹೋಗ್ತಾ ಇರ್ಬೇಕಾದ್ರೆ ಒಬ್ಬೊಬ್ಬರ ಕೈಲಿ ಒಬ್ಬ ಗುರುಗಳು ಏನು ಮಾಡಿದ್ರು, ಒಂದು ಹಾಗಲಕಾಯಿ ಕೊಟ್ಟು ನೋಡ್ರಪ್ಪ, ನೀವು ಎಲ್ಲೆಲ್ಲಿ ತೀರ್ಥಯಾತ್ರೆ ಹೋಗಿ ಸ್ನಾನ ಮಾಡಿದ್ರು ಅಲ್ಲೆಲ್ಲ ಹೋಗಿ ಹಾಗಲಕಾಯಿ ಮುಗಿಸ್ಕೊಂಡು ಸ್ನಾನ ಮಾಡಿಸ್ಕೊಂಡು ತಗೊಂಡ್ಬರ್ಬೇಕು ಅಂತ ಹೇಳಿ ಅವರಿಗೆ ಸೂಚನೆ. ಅದೇ ರೀತಿ ಆ ಊರೆಲ್ಲರೂ ಸೇರಿಕೊಂಡು ಏನು ಮಾಡಿದ್ರು, ತೀರ್ಥಯಾತ್ರೆಗೆ ಹೋಗ್ತಾ ಎಲ್ಲೆಲ್ಲಿ ಅವ್ರು ಹೋಗಿದ್ರು ಅವೆಲ್ಲ ಹಾಗಲಕಾಯಿ ಮುಗಿಸ್ಕೊಂಡು 4 ಜನ ತೀರ್ಥಯಾತ್ರೆ ಮುಗಿಸ್ಕೊಂಡು ವಾಪಸ್ ಸೀದಾ ನಮಸ್ಕಾರ ಮಾಡಿರ್ತೀವಿ. ನೀವು ಹೇಳಿದಾಗೆ ತೀರ್ಥಯಾತ್ರೆ ಮಾಡ್ಕೊಂಡು ಬಂದಿದ್ದೀವಿ, ಜೊತೆ ನೀವು ಕೊಟ್ಟಂತ ಹಾಗಲಕಾಯಿ ಕೂಡ ಮುಗಿಸ್ಕೊಂಡು ಅದಕ್ಕೂ ತೀರ್ಥಯಾತ್ರೆ ಮಾಡಿಸ್ಕೊಂಡು ಬಂದಿದ್ದೀವಿ ಅಂತ ಹೇಳಿ. ಕೊನೆಗೆ ಗುರುಗಳು ಕೇಳಿದ್ರು, ತೀರ್ಥಯಾತ್ರೆ ಯಾಕೆ ಮಾಡ್ಬೇಕಪ್ಪ, ತೀರ್ಥಯಾತ್ರೆ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ತೀರ್ಥಗಳಲ್ಲಿ ಮುಗಿದ್ರೆ ನಮ್ಮ ಪಾಪಗಳು ಪರಿಹಾರ ಆಗ್ತಾ ಹೋಗುತ್ತೆ, ಆ ಕಾರಣಕ್ಕೋಸ್ಕರ ತೀರ್ಥಯಾತ್ರೆ ಮಾಡಬೇಕು ಅಂತ ಅವರು ಹೇಳಿದ್ರು. ಸರಿ, ಹಾಗಾದ್ರೆ ಹಾಗಲಕಾಯಿನ ಹೆಚ್ಕೊಂಡು ಪ್ರಸಾದ ಮಾಡೋದು ಅಂತ ಹೇಳಿದ್ರು. ಅವ್ರು ಯಥಾ ಪ್ರಕಾರ ಹುಡುಗರೆಲ್ಲ ಸೇರಿಕೊಂಡು ಹಾಗಲಕಾಯಿ ಹೆಚ್ಕೊಂಡು ಎಲ್ಲರೂ ಪ್ರಸಾದ ಹಂಚ್ಕೊಂಡು ತಿನ್ಬೇಕಾದ್ರೆ ಹುಡುಗರು ಕೇಳಿದ್ರು, ಹಾಗಲಕಾಯಿ ರುಚಿ ಆಗಿದೆಯಪ್ಪ ಅಂತ ಹೇಳಿ. ಹಾಗಲಕಾಯಿ ರುಚಿ ಕಹಿಯಾಗಿದೆ ಅನ್ನೋ ಮರ ತೀರ್ಥಯಾತ್ರೆ ಹೋಗಿ ಮುಗಿದ ಮಾತ್ರಕ್ಕೆ ನಿಮ್ಮ ಪಾಪಗಳ ಪರಿಹಾರ ಆಗಿದ್ರೆ ಹಾಗಲಕಾಯಿ ಕಹಿಯಾಗಿ ಪರಿಹಾರ ಆಗಬಾರ್ದು, ಸಿಹಿಯಾಗಿ ಆಗಬಾರ್ದು. ಹಾಗಲಕಾಯಿ ಕಹಿ ಹೋಗಿಲ್ಲ ನಿಮ್ಮ ಪಾಪ ಹೋಗ್ತಾರೆ ಅಂತ ಪ್ರಶ್ನೆ ಮಾಡಿರ್ತಾರೆ. ಇಲ್ಲಿ ನಾವು ಗಮನಿಸಬೇಕು, ತೀರ್ಥಯಾತ್ರೆಗೆ ಹೋಗಿ ಮುಗಿದ ಮಾತ್ರ ಪಾಪಗಳು ಪರಿಹಾರ ಆಗಲ್ಲ. ತೀರ್ಥಯಾತ್ರೆಯ ನೆಪದಲ್ಲಿ ನಾವು ಯಾತ್ರೆ ಮಾಡ್ತೀವಿ, ಹೊಸ ಹೊಸ ಜನಗಳನ್ನು ನೋಡ್ತೀವಿ, ನಾವು ಹೊಸ ಹೊಸ ಪಾಠಗಳನ್ನು ಜೀವನದ ಪಾಠಗಳನ್ನು ಕಲಿತಾ ಹೋಗ್ತೀವಿ. ಹಾಗೆ ಆ ಧರ್ಮಕ್ಷೇತ್ರದ ಹೆಸರಿನೊಳಗೆ ಹೊಸ ಹೊಸ ಜನಗಳ ಪರಿಚಯ ಮಾಡಿಕೊಂಡು
ತೊಡಗಿದಾಗ ಮಾತ್ರ ನಮ್ಮ ಪಾಪಗಳು ಪರಿಹಾರ ಆಗದೆ ಸುಮ್ಮನೆ ಹೋಗ್ಬಿಡಿ ಬಂದ್ರೆ ಖಂಡಿತ ಯಾವ ಪಾಪಗಳು ಪರಿಹಾರ ಆಗಲ್ಲ ಅನ್ನೋದು ಅರ್ಥ ಮಾಡ್ಕೊಂಡು ಆ ನಿಟ್ಟಿನಲ್ಲಿ ಗಂಗಾ ಸ್ನಾನ ಗಂಗಾಪಾನ ಅನ್ನೋದೇನಿದೆ ಎಲ್ಲವೂ ಕೂಡ ಸಾಂಕೇತಿಕವಾಗಿರ್ತಕ್ಕಂಥದ್ದು. ತುಂಗಾ ನದಿ ವಿಶೇಷವಾಗಿ ಯಾಕೆ ಅದು ನೀರು ಪವಿತ್ರ ಅಂತಂದ್ರೆ ಅದು ಇಡೀ ಪಶ್ಚಿಮ ಘಟ್ಟದ ಎಲ್ಲ ಸಾರ ಹೀರ್ಕೊಂಡು ಹರ್ಕೊಂಡು ಅತ್ಯಂತ ಗಿಡಗಳಿಂದ ಬೇರುಗಳನ್ನು ಸವರ್ಕೊಂಡು ನೀರು ಬರುತ್ತದೆ. ಆಗ ಬಂದಿರ್ತಕ್ಕಂಥ ನೀರು ಕುಡಿದ್ರೆ ನಮ್ಮ ಕಾಯಿಲೆ ಕಸಗಳನ್ನು ವಾಸಿ ಆಗ್ತವೆ. ತುಂಬಾ ಪವಿತ್ರವಾದಂಥ ನೀರು ಅನ್ನುವಂಥ ಹಿನ್ನೆಲೆಯಲ್ಲಿ ತುಂಗಾ ನದಿ ನೀರಿನ ಬಗ್ಗೆ ಆ ಮಾತಿದೆ ನಮ್ಮನ್ನು. ಆದ್ರೆ ಇವತ್ತಿನ ಪರಿಸ್ಥಿತಿ ತುಂಗಾ ನದಿ ನೀರು ಕುಡಿಯಬೇಕ ಎಷ್ಟು ಪ್ರಯತ್ನ ಮಾಡಿದ್ರೆ ಅಂದ್ರೆ ತುಂಗಾ ನದಿಯನ್ನು ಸ್ವಚ್ಛ ಮಾಡೋದಕ್ಕೆ ಅಂತೇಳಿ ತುಂಗಾ ನದಿ ಹುಟ್ಟಿದ ಜಾಗದಿಂದ ಹಿಡಿದುಕೊಂಡು ಮಂತ್ರಾಲಯ ತನಕ ಪಾದಯಾತ್ರೆ ಮಾಡಿದ್ರು ಕೂಡ ತುಂಗಾ ನದಿ ನೀರಿಗೆ ಸ್ವಚ್ಛ ಆಗಲಿಲ್ಲ. ಅದಕ್ಕೆ ಕಾರಣಕರ್ತರಾದವರು ಯಾರು? ನಾವೇ ಮನುಷ್ಯರು. ಇವಾಗ ಕೇಳ್ರ ಅದಕ್ಕೆ ನೀರು ಕುಡಿದ್ಕೇಳಿ ಏನ್ ವಿಶ್ವಾಸ ಕೇಳಿದ್ರೆ ಅಂತಂದ್ರೆ ನಮ್ಮ ಕೈ ಸ್ವಚ್ಛ ಮಾಡಕ್ ಆಗಲ್ಲ ವಾಪಸ್ ಕುಂತಿರಲ್ಲ ಮತ್ತು ನೀರು ಬುದ್ಧಿಗೆ ನೀರು ನಮಗೆ ವಾಪಸ್ ಬುದ್ಧಿಗೆ ಇರ್ತದೆ. ಆ ದೃಷ್ಟಿಯಿಂದ ಇವೆಲ್ಲ ನಮಗೆ ಪ್ರಾಕೃತಿಕವಾಗಿರ್ತಕ್ಕಂಥ ಸಂಪನ್ಮೂಲಗಳಿದಾವಲ್ಲ ಅವು ನಾವು ಚೆನ್ನಾಗಿ ಬಳಸಿದ್ರೆ ಮಾತ್ರ ನಾವು ಅದನ್ನು ಚೆನ್ನಾಗಿ ಉಳಿಸಿದ್ರೆ ಮಾತ್ರ ಈ ಎಲ್ಲ ಗಾದೆಗಳಿಗೆ ಅರ್ಥ ಬರುತ್ತೆ. ಆ ನಿಟ್ಟಿನಲ್ಲಿ ಒಂದು ಪವಿತ್ರ ತುಂಗಾ ನದಿಯ ದಂಡೆಯೊಳಗಿರ್ತಕ್ಕಂಥ ಈ ಗ್ರಾಮ ಇವತ್ತು ಎಷ್ಟು ಮಹತ್ವದ ಗ್ರಾಮ ಆಯ್ತು ಈ ಕರ್ನಾಟಕದ ಇತಿಹಾಸದಲ್ಲಿ, ಭಾರತದ ಇತಿಹಾಸದಲ್ಲಿ ಹೇಳಿದ್ರೆ ಒಬ್ಬ ಗುರುಗಳು ರೈತರಿಗೋಸ್ಕರವಾಗಿ ನೀರಾವರಿಗೋಸ್ಕರವಾಗಿ ಹೋರಾಟ ಮಾಡಿ ಅದನ್ನು ತಾರ್ಕಿಕ ಹಂತಕ್ಕೆ ಹೋಗ್ತಕ್ಕಂಥ ಒಬ್ಬರು ಗುರುಗಳು ಯಾರಾದ್ರೂ ಮೊದಲೇ ಅಂತಂದ್ರೆ ಅದು ಈ ಊರ ಹುಟ್ಟಿದ ಗುರು ಅನ್ನುವಂಥ ಹೆಮ್ಮೆ ನಿಮಗೆ ಎಲ್ಲರಿಗೂ ಕೂಡ ತರುವಂತ ಇರ್ತಕ್ಕಂಥದ್ದು ಈ ಊರಿನ ಮಹತ್ವ. ಆ ದೃಷ್ಟಿಯಿಂದ ನಮ್ಮ ಹಿಂದೆ ಒಂದು ಚಿಂತನ ಕ್ರಾಂತಿ ಬಂದಂತ ಸಂದರ್ಭದೊಳಗೆ ಒಬ್ಬರು ಶಿವಪ್ರಸಾದ್ ಸ್ವಾಮಿ ಅಂತ ಕರ್ಕೊಂಡು ಬಂದಿದ್ರಿ ಊರಿಗೆ. ನನಗೆ ಬಂದ ಉಪನ್ಯಾಸ ಮಾಡಿದ್ರು. ಉಪನ್ಯಾಸ ಮಾಡ್ತಾ ಹೇಳಿದ್ದೇನು ಮಾತು ಅಂತಂದ್ರೆ ಸದ್ಗುರುಗಳಿಗೆ ಚಂದ್ರಪಟ್ಟು ಓದು ಆಗಲ್ಲ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಗುರುಗಳ ಒಂದು ಜನತೆಗೆ ತಕ್ಕಂತೆ ಆ ಗುರುಗಳ ರೈತರೊಳಗೆ ಅತ್ಯಂತ ಮುಖ್ಯವಾಗಿ ದೇವಸ್ಥಾನವನ್ನು ತಗೊಂಡಿದ್ದಾರೆ. ಮತ್ತು ಎಷ್ಟು ಹೆಮ್ಮೆ ನಿಮಗೆ ಅಂತಂದ್ರೆ ನಮ್ಮ ಗುರುಗಳಿಗೆ ಜನ್ಮ ಕೊಟ್ಟಂತ ತಂದೆ ತಾಯಿ ನಾವು ಕಲ್ಯಾಣ ಮಾಡಬೇಕು ಅಂತ ಕಲ್ಯಾಣ ಮಾಡಿರ್ತಕ್ಕಂಥದ್ದು ಎಲ್ಲವೂ ಕೂಡ ನಿಜವಾಗಲೂ ಆ ಗುರುಗಳು ಮತ್ತು ಈ ಗ್ರಾಮದ ನಡುವಿರ್ತಕ್ಕಂಥ ಒಂದು ಬಾಂಧವ್ಯದ ಒಂದು ಬೆಸುಗೆ ಎಷ್ಟು ಗಟ್ಟಿಯಾಗಿದೆ ಅನ್ನುವಂಥದ್ದನ್ನು ಕೂಡ ತೋರಿಸ್ಕೊಡುತ್ತೆ. ಆ ನಿಟ್ಟಿನಲ್ಲಿ ಇವತ್ತೇ ನೀವೆಲ್ಲರೂ ಸೇರಿಕೊಂಡು ಯುವಕರೆಲ್ಲರೂ ವಿಶೇಷವಾಗಿ ನಮಗೆ ಬಹಳ ಸಂತೋಷ ಹೇಳಿದಾಗ ಯುವಕರುಗಳೆಲ್ಲರೂ ಕೂಡ ಸೇರಿಕೊಂಡು ಈ ದೇವಾಲಯ ಇಷ್ಟು ಚೆನ್ನಾಗಿ ಕಟ್ಟಿದ್ದೀರಿ ಅಂತಂದ್ರೆ ನಾವೊಂದು ಭರವಸೆ ಮೂಡಿಸುವಂಥದ್ದು ಏನಪ್ಪ ಅಂತಂದ್ರೆ ಯುವಶಕ್ತಿ ಹಾಳಾಗ್ತೈತೆ ಅಂತ ಭಾಷಣ ಮಾಡ್ತಾರಲ್ಲ ಅದು ಸುಳ್ಳು. ಅವಕಾಶ ಕೊಡ್ತಾ ಇಲ್ಲ ಅನ್ನೋದು ಮಾತ್ರ ಸತ್ಯ. ಯುವಕರಿಗೆ ಅವಕಾಶ ಕೊಟ್ಟರು ಅಂತಂದ್ರೆ ಏನ್ ಮಾಡಬಹುದು ಅನ್ನೋದಕ್ಕೆ ಸೂಗೂರು ಯುವಕರು ಸಾಕ್ಷಿ ಅಂತ ನಮ್ಮ ಭಾವನೆ. ಆ ಯುವಕರು ಹಿರಿಯರ ಮಾರ್ಗದರ್ಶನದೊಳಗೆ ಗುರುಗಳ ಮಾರ್ಗದರ್ಶನದೊಳಗೆ ಅತ್ಯಂತ ಅರ್ಥಪೂರ್ಣವಾಗಿರ್ತಕ್ಕಂಥ ಧಾರ್ಮಿಕ ಕಾರ್ಯಗಳನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಮೆಚ್ಚುವಂತ ಒಂದು ಸಂಗತಿ. ಮತ್ತೆ ಬೇರೆಯವರು ಕೂಡ ಅನುಕರಣೀಯವಾಗಿರ್ತಕ್ಕಂಥ ಒಂದು ಸಂಗತಿ ಭಾವಿಸಿಕೊಂಡು ಬಸವಾದಿ ಪ್ರಮುಖರ ಒಂದು ಕೃಪೆಯಿಂದ ಈ ಗ್ರಾಮ ಇನ್ನಷ್ಟು ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಕಾಣುವಂತಾಗಲಿ. ಆ ಮೂಲಕ ಬೇರೆ ಇತರ ಎಲ್ಲ ಗ್ರಾಮಗಳಿಗೂ ಕೂಡ ಒಗ್ಗಟ್ಟಿನ ಸಂದೇಶವನ್ನು ಸಾರ್ತಕ್ಕಂಥ ಮತ್ತು ಧರ್ಮ ಕಾರ್ಯಗಳಿಗೆ ಯಾವ ರೀತಿಯ